ನಾಲ್ಕನೇ ವಾರ ನವರಾತ್ರಿ ವೈಭವ. ದೇವಿ ಸ್ವರೂಪ 4 ಕೂಷ್ಮಾಂಡ. ನವರಾತ್ರಿ 9 ದಿನಗಳಲ್ಲಿ 4ನೇ ದಿನದ ದೇವಿಯ ಸ್ವರೂಪ ಕೂಷ್ಮಾಂಡ. ಮೊದಲು ಯಾರೊಬ್ಬರೂ ಈ ಪ್ರಪಂಚದಲ್ಲಿ ಇರಲಿಲ್ಲ. ಎಲ್ಲ ಕತ್ತಲಮಯವಾಗಿತ್ತು. ಒಂದು ದಿನ ಅದ್ಭುತ ಶಕ್ತಿ ಹೊರಗಡೆ ಬಂದು ಆ ಶಕ್ತಿ ಎಲ್ಲ ಕಡೆ ಹರಡತೊಡಗಿತು. ಆ ಹುಟ್ಟಿದ ಶಕ್ತಿಯ ದೇವತೆಯೇ ಕೂಷ್ಮಾಂಡ. ಭೂಮಂಡಲದಲ್ಲಿ ಹರಡಿದ ಮೊದಲನೇ ಶಕ್ತಿ. ಸಂಸ್ಕೃತದಲ್ಲಿ ಕು ಎಂದರೆ ಚಿಕ್ಕದು, ಉಷ್ಣ ಎಂದರೆ ಶಾಖ ಮತ್ತು ಅಂಡ ಎಂದರೆ ಮೊಟ್ಟೆ, ಸಣ್ಣ ರೂಪದ ಶಾಖದ ಮೊಟ್ಟೆ ಎಂದು ಅರ್ಥ. ಮೊಟ್ಟ ಮೊದಲು ಈ ಭೂಮಂಡಲದಲ್ಲಿ ಉದ್ಭವವಾಯಿತು ಮತ್ತು ಏನೂ ಇರದ ಈ ಭೂಮಂಡಲದಲ್ಲಿ ಶಕ್ತಿದೇವಿ ಕೂಷ್ಮಾಂಡ ನಗುತ್ತಾ ಈ ಪ್ರಪಂಚಕ್ಕೆ ಶಕ್ತಿಯ ನಗುವನ್ನು ಹರಡಿಸಿದಳು. ಭೂಮಂಡಲ ಉದ್ಭವದ ನಂತರ ಅವಳ ಬಲ, ಎಡ ಮತ್ತು 3ನೇ ಕಣ್ಣಿನಿಂದ ದೇವತಾ ಮನುಷ್ಯರನ್ನು ಸೃಷ್ಟಿಸಿದಳು. ಅವರೇ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ. ಇವರು ಭೂಮಂಡಲದ ಮೊದಲ ಶಕ್ತಿಗಳು. ಮಹಾಕಾಳಿ ಶಾಖದ ಸಂಕೇತ, ಮಹಾಲಕ್ಷ್ಮಿ ಬೆಳಕಿನ ಸಂಕೇತ, ಮಹಾಸರಸ್ವತಿ ಶಬ್ದದ ಸಂಕೇತ. ನಂತರ ಕೂಷ್ಮಾಂಡ ದೇವತೆಯು 3 ದೇವತೆಗಳ ಜೊತೆಗೆ ತ್ರಿಮೂರ್ತಿಗಳನ್ನು ಸೃಷ್ಟಿಸಿದಳು. ಕೂಷ್ಮಾಂಡ ದೇವಿ ಈ 3 ಜೋಡಿ ದೇವತೆಗಳನ್ನು ಮತ್ತು ಭೂಮಂಡಲಕ್ಕೆ ಶಕ್ತಿ ಎಲ್ಲವನ್ನೂ ಸೃಷ್ಟಿಸಿದ ನಂತರ ಸೂರ್ಯನ ಮಧ್ಯೆ ಬೃಹದಾಕಾರವಾಗಿ ಸ್ಥಿರಳಾದಳು. ಇದರಿಂದ ಸೂರ್ಯನಿಗೆ ಶಕ್ತಿ ಕೊಟ್ಟು ಸೂರ್ಯನು ಗಿಡಗಳಿಗೆ ಬಿಸಿಲು ಮತ್ತು ಬೆಳಕು ಕೊಡುವಂತಾಯಿತು. ಹೀಗೆ ಕೂಷ್ಮಾಂಡ ಸೃಷ್ಟಿಕರ್ತಳಾಗಿ ನವರಾತ್ರಿಯ 4ನೇ ದಿನದ ದೇವಿ ಸ್ವರೂಪಳಾಗಿ ವಿಜೃಂಭಿಸಿದಳು.